ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ಅನುಷ ಶೆಟ್ಟಿ ಮಾತಾಡ್ತಿರೋದು. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂತ ಹೇಳಿದ್ರೆ ಒಂದೇ, ಮತ್ತೆ ನಾನು ಯಾಕೆ ಎಲ್ರಿಗೂ ಅನಿಸಿರುತ್ತೆ ವಿಡಿಯೋಸ್ ಇವರು ಒನ್ ಇಯರ್ ಸ್ಟಾಪ್ ಮಾಡಿದ್ರು, ಮತ್ತೆ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನನಗೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನಲ್ಲ 1 ಇಯರ್ 2 ಇಯರ್ಸ್ ಬ್ಯಾಕ್ ಓಪನ್ ಮಾಡಿದ್ದೀನಿ. 2024 ನಾನು ಓಪನ್ ಮಾಡಿರೋದು. ಆ್ಯಂಡ್ ಅಗೇನ್ 2025 ಏನೂ ಅಪ್ಲೋಡ್ ಮಾಡಿಲ್ಲ. 2026ಗೆ ಮತ್ತೆ ವಿಡಿಯೋಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ. ಬಿಕಾಸ್ ನನಗೆ ಒಬ್ಬರು ಇನ್ಸ್ಪಿರೇಷನ್ ಆಗಿ ನಾನು ಮತ್ತೆ ವೀಡಿಯೋಸ್ ಮಾಡಬೇಕು, ಅವರೆಲ್ಲ ಮಾಡ್ತಿದ್ದಾರೆ, ನನ್ನಿಂದ ಏನಕ್ಕಾಗಲ್ಲ. ನನಗೆ ನನಗೆ ತುಂಬ ಫ್ಯಾಮಿಲಿ ಬ್ಲಾಗ್ಸ್ ಮಾಡಬೇಕು ಅಂತ ತುಂಬ ಇಷ್ಟ. ನಮ್ಮ ಮಮ್ಮಿ ಮಾತಾಡಲ್ಲ, ನಮ್ಮ ಡ್ಯಾಡಿ ಅಂತೂ ಮೊದಲೇ ವೀಡಿಯೋಸ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಸೊ ಅದರಿಂದ ನಾನು ಸದ್ಯಕ್ಕೆ ನಾನು ಒಬ್ಬಳೇ ವೀಡಿಯೋಸ್ನ ಮಾಡ್ತಾ ಹೋಗ್ತಾ ಇದ್ದೀನಿ, ಬ್ಲಾಗ್ಸ್ನ. ಆ್ಯಂಡ್ ಹಾಗೆ ಫ್ಯೂಚರಲ್ಲಿ ಅವ್ರನ್ನೂ ಕನ್ವಿನ್ಸ್ ಮಾಡಿ ಈ ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಿದ್ರೆ ಅವ್ರನ್ನೂ ಕೊಂಡ್ಸ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಮ್ಮಿ ಸ್ವಲ್ಪ ಮಾಡ್ತಾರೆ, ಡ್ಯಾಡಿ ಅಂತೂ ಕೇಳ್ಕೊಳ್ಳೇಬೇಡಿ. ಹಾಯ್ ಗೈಸ್, ನಾನು ಹೇಳ್ದಂಗೆ ಮಮ್ಮಿಗೆ ಓಕೆ ಇಷ್ಟ ಮಾಡ್ತಾಳೆ, ಇನ್ನೊಂದು ಅಚೀವ್ ಮಾಡ್ತಾಳೆ, ಅವಳು ಏನೋ ಮಾಡಬೇಕು ಅಂತ ಇದ್ದಾಳೆ ಅಂತ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿರ್ತೀರ, ನಮ್ಮ ಮಮ್ಮಿ ಜೊತೆ ವೀಡಿಯೋಸ್ನ ಮಾಡಿದ್ದೀನಿ. ಅವರು ಸ್ಮೈಲ್ ಏನು ಮಾಡಲ್ಲ, ಜಸ್ಟ್ ನಿಂತಿರ್ತಾರೆ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿರ್ತೀನಿ. ಆ್ಯಂಡ್ ಎಲ್ಲರೂ ಹೋಗ್ಬೇಕಿದ್ರೆ ಜಾಸ್ತಿ ಅವ್ರ ಜೊತೆ ಟ್ರಾವೆಲ್ ಮಾಡೋದ್ರಿಂದ ಅವ್ರ ಜೊತೆ ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದೀನಿ. ಪಪ್ಪ ಅಂತೂ ಕೇಳ್ಕೊಳ್ಳೇಬೇಡಿ, ಅವ್ರಿಗೆ ವೀಡಿಯೋಸ್ ಅಂದ್ರೆ ಇಷ್ಟ ಆಗಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ. ಮೊನ್ನೆನೇ ಯಾವತ್ತೋ ಒಂದು ತೋಟದ ಹತ್ರ ತೊಗೊಂಡೋಗಿ ರಿಂಗ್ ಲೈಟ್ನ ವೀಡಿಯೋ ಮಾಡ್ಕೊಂಡ್ಬಂದಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಓಕೆನಾ, ಅವಾಗ ನಮ್ಮ ಡ್ಯಾಡಿಗೆ ಹೇಳಿದ್ದು ಒಂದೇ ಮಾತು, 25-30 ಸಾವಿರ ಕೊಡೋ ಸಂಬಳ ಕೆಲಸ ಬಿಟ್ಬಿಟ್ಟು ಇಲ್ಲಿ ಯಾವುದೋ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀಯಲ್ಲ, ನೀನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೋಗಿದ್ರು. ಸೊ ಮತ್ತೆ ನಾನು ರಿಂಗ್ ಲೈಟ್ ತೊಗೊಂಡು ರೋಡ್ ದಾಟಕ್ಕೆ ಹೋಗಲಿಲ್ಲ ಗುರು, ಸೀರಿಯಸ್ಲಿ ಮತ್ತೆ ಬೈತಾರೆ ಅಂತ ಹೇಳಿ. ಆ್ಯಂಡ್ ಅಗೇನ್ ಮುಂದೆ ಫ್ಯೂಚರ್ ಡೇಸಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಮಾಡಿದ್ದೀನಿ, ನಾನು ಕೂಡ ವೀಡಿಯೋನ ಮಾಡಿ ಹಾಕ್ತೀನಿ. ಅದು ಫ್ಯಾಮಿಲಿ ಬ್ಲಾಗ್ಸ್ ಆಗಿ ನಮ್ಮ ಪಪ್ಪನ ಕನ್ವಿನ್ಸ್ ಮಾಡಿ ನಾನು ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಅಗೇನ್ ನಾನು ಒಬ್ಬರಿಂದ ಇನ್ಸ್ಪಿರೇಷನ್ ಆದೆ, ಅದರಿಂದ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅದು ಯಾರು ಅಂತ ತಿಳ್ಕೊಬೇಕಾ. ನೋಡಿ ಗೈಸ್, ನಾನು 3 ಜನನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಯಾರ್ಯಾರು ಅಂತ ಹೇಳಿದರೆ, ಒಬ್ಬರು ಬಂದು ಸೋನು ಶ್ರೀನಿವಾಸ್ ಗೌಡ, ಮತ್ತೊಬ್ಬರು ಬಂದು ಬಿಗ್ ಬಾಸ್ ಬಂದಿದ್ರಲ್ಲ ರಘುವಣ್ಣ ಅವರು, ಮತ್ತೆ ಒಬ್ಬರು ಬಂದು GB ಫ್ಯಾಮಿಲಿ ಬ್ಲಾಗ್ಸ್ ಅಂತ ಮಾಡ್ತಾರೆ, ಅವರೊಬ್ಬರು ಚನ್ನಪಟ್ಟಣದ ಹತ್ರ ಯಾರೊಬ್ಬರು ಫ್ಯಾಮಿಲಿ ಬ್ಲಾಗ್, ಅದು ತುಂಬ ಇಷ್ಟ ಆಗುತ್ತೆ. ನಮ್ಮ ಫ್ಯಾಮಿಲಿ ಪೂರ್ತಿ ನೋಡ್ತೀವಿ, ನಮ್ಮ ಮಮ್ಮಿ ನೋಡ್ತಾರೆ ಜಾಸ್ತಿ ಇಷ್ಟಪಟ್ಟು ಅದನ್ನು. ನನಗೆ ನಾನು ಕೆಲಸ ಮಾಡಬೇಕಿದ್ರೆ ಸಾಂಗ್ ಎಲ್ಲ ಕೇಳ್ತಿದ್ದೆ ಫಸ್ಟು, ಇವಾಗೆಂತ ಇಲ್ಲ ಗುರು. ಇವಾಗ ಏನಿದ್ರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಯಾರ್ದಾರು ಅಪ್ಲೋಡ್ ಮಾಡಿಬಿಟ್ಟು ಜಸ್ಟ್ ಬಿಟ್ಬಿಡೋದಷ್ಟು, ಜಸ್ಟ್ ನೋಡ್ಕೊಂಡು ಅವ್ರ ಬ್ಲಾಗ್ಸ್ನ, ಅವ್ರ ಫ್ಯಾಮಿಲಿ ಬ್ಲಾಗ್ನ ಕೆಲಸ ಮಾಡ್ತಾ ಹೋಗೋದು. ಆ್ಯಂಡ್ ಹಾಗೆ ನನಗೆ ಸೋನು ಶ್ರೀನಿವಾಸ್ ಕೂಡ ಏನಕ್ಕೆ ಇನ್ಸ್ಪಿರೇಷನ್ ಆಗಿ ಅನಿಸಿದ್ರು ಅಂತ ಹೇಳಿದರೆ, ಅವ್ರ ಲೈಫಲ್ಲಿ ಪಾಸ್ಟ್ ಏನೇ ಆಗಿರಲಿ, ಪ್ರೆಸೆಂಟಲ್ಲಿ ಅವರು ತುಂಬ ಅಮೌಂಟ್ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಹಾಗೆ ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕ್ತಿದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ. ಸಮ್ಟೈಮ್ಸ್ ಏನೇ ಆಗಲಿ ಬ್ಯಾಡ್, ಪಾಸ್ಟ್ ಇಸ್ ಪಾಸ್ಟ್, ಇವಾಗ ಹೇಗಿದ್ದೀರಾ ಅದನ್ನು ಹೋಗಬೇಕಾಗುತ್ತೆ. ಆ್ಯಂಡ್ ಅಗೇನ್ ಅವರು ಏನಕ್ಕೂ ಯೋಚನೆ ಮಾಡಿಲ್ಲ. ಆ್ಯಂಡ್ ಅಗೇನ್ ಸೋನು ಶ್ರೀನಿವಾಸ್ ಗೌಡ ಅವ್ರು ಏನಕ್ಕೆ ಅಂತ ಹೇಳಿದರೆ, ಅವರು ಪಾಸ್ಟ್ ಏನೇ ಆಗಿರಲಿ ಪ್ರೆಸೆಂಟಾಗಿ ತುಂಬ ಚೆನ್ನಾಗಿ ಬದುಕ್ತಿದ್ದಾರೆ. ಅವ್ರ ಫ್ಯಾಮಿಲಿ ಜೊತೆ ವ್ಲಾಗ್ಸ್ ಮಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಅಮ್ಮ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಅಗೇನ್ ಅವ್ರನ್ನ ನೋಡಿದ್ರೆ ಹೆಣ್ಮಕ್ಳು ಏನೇ ಬಂದರೂ ಸಾಯೋ ನಿರ್ಧಾರ ತಗೋಬಾರ್ದು. ನಾವು ಮುಂದೆ ಬೆಳಿಬೋದು, ಏನೇ ಕಷ್ಟ ಬಂದರೂ ಅದನ್ನು ಸೈಡ್ಗೆ ಓದಿ ಇಟ್ಟು ನಾವು ಕೆಲಸ ಮಾಡಿದರೆ ನಾವು ದುಡ್ಕೊಂಡು ಚೆನ್ನಾಗಿರ್ಬೋದು. ಮಾತಾಡೋರು 3 ದಿನ ಮಾತಾಡ್ತಾರೆ, 4ನೇ ದಿನಕ್ಕೆ ಅವರೇ ಹೊಗಳುತ್ತಾರೆ, ನಾವು ಒಂದ್ಸಲಿ ಬೆಳೆದಾಗ ಅಂತ ಅನಿಸ್ಬಿಡುತ್ತೆ. ಅಂತ ಅಂದರೆ ಇವಾಗ ಕೆಲವರು ಸೂಸೈಡ್ ಮಾಡ್ಕೊಳ್ಳೋದು, ಅದು ಇದು ಮಾಡ್ಕೊತಾರೆ. ಏನಾದರೂ ನಮ್ಮ ಲೈಫಲ್ಲಿ ಇಶ್ಯೂಸ್ ಸಾಧ್ಯ ಆಗುತ್ತೆ ಹೆಣ್ಮಕ್ಳು ಅಂತ ಹೇಳಿದ್ಮೇಲೆ. ಸೊ ಅವರು ಅದೊಂಥರ ಅವರು ಒಳ್ಳೆ ಪಾಸಿಟಿವ್ ಆಗಿ ಅವ್ರ ಬದುಕಿ ತೋರಿಸಿದ್ದಾರೆ ಜನಗಳಿಗೆ. ಅದಕ್ಕೆ ಅವ್ರ ಬ್ಲಾಗ್ಸ್ ನನಗೆ ಇಷ್ಟ ಆಗುತ್ತೆ, ಅದಕ್ಕೆ ಅವ್ರು ನೋಡ್ತೀನಿ. ಅವರು ಬೆಳಿಬೇಕಲ್ವ. ಆ್ಯಂಡ್ ಅಗೇನ್ ಅವ್ರು ಬೆಳೆದಿದ್ದಾರೆ, ನಾವು ಅವರಿಂದ ಇನ್ಸ್ಪಿರೇಷನ್ ಆಗಿ ನಾವು ಬೆಳೆಯೋಣ, ಅದರಲ್ಲೇನು ತಪ್ಪಿಲ್ಲ. ಯಾರು ಒಬ್ಬರು ಇನ್ಸ್ಪಿರೇಷನ್ ತೊಗೊಂಡು ಮಾಡೋದಕ್ಕೆ. ಸೆಕೆಂಡ್ ಒನ್ ಬಂದು ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಫೇಮಸ್ಸು, ನನ್ನ ಫೇಮಸ್ ಕೂಡ ಆಗಿದ್ರು. ಹಾಯ್ ಗೈಸ್, ನನ್ನ ಸೆಕೆಂಡ್ ಇನ್ಸ್ಪಿರೇಷನ್ ಬಂದು ಬಿಗ್ ಬಾಸ್ ರಘುವಣ್ಣ. ಎಲ್ರಿಗೂ ಗೊತ್ತಿರ್ತಾರೆ, ಬಿಗ್ ಬಾಸಿಂದ ಅವರು ಫೇಮಸ್ ಆಗಿದ್ದಂಥವ್ರು. ಅವ್ರು ಫಸ್ಟ್ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ, ಸಿಕ್ಕಿರಲಿಲ್ಲ. ಇವಾಗ ಗಿಲ್ಲಿ ಅವರು ಹೇಗೆ ಫೇಮಸ್ ಆದರು ಅದೇ ಥರ ಅವರು ಕೂಡ ಹಂಗೆ ಫೇಮಸ್ ಆಗಿದ್ದಾರೆ. ಗಿಲ್ಲಿ ಬಂದು ನನಗೆ ತುಂಬ ಇಷ್ಟ ಆದಂಥ ವ್ಯಕ್ತಿ, ರಘುವಣ್ಣನೂ ಕೂಡ. ಗಿಲ್ಲಿಗೆ ನಾನು ತುಂಬ, ನಮ್ಮ ಫ್ಯಾಮಿಲಿ ಪೂರಾ ಸಪೋರ್ಟ್ ಮಾಡ್ತಿದ್ದೆ. ಅವ್ರು ಮಾಡ್ತಿದ್ದಿದ್ದು ಕಾಮಿಡಿ, ಅವರು ಮಾತಾಡ್ತಿದ್ದು ಒಂದೊಂದು ಕೊಡ್ತಿದ್ದು, ಬೇರೆಯವ್ರಿಗೆ ಟಾಂಗ್ ಕೊಡ್ತಿದ್ರಲ್ಲ ಮಾತಾಡಿದ ತಕ್ಷಣ ಸಡನ್ನಾಗಿ, ಅದು ಹೆಂಗಿರೋದನ್ನೇ ಮಸ್ತಾಗಿರೋದು. ಬಿದ್ದು ನಾಗ್ತಿದ್ವಿ ನಮ್ಮ ಫ್ಯಾಮಿಲಿ ಪೂರ್ತಿ. 9:30 ಆಗೋದನ್ನೇ ಕಾಯ್ತಿದ್ವಿ ಬಿಗ್ ಬಾಸ್ ನೋಡೋಕ್ಕೆ ಅಂತೇಳಿ. ಇಲ್ಲಿಗೆ ನನಗೆ ಅವ್ರು ಯಾಕೆ ಇನ್ಸ್ಪಿರೇಷನ್ ರಘುವಣ್ಣ ಅಂತ ಹೇಳಿದ್ರೆ, ಬಿಗ್ ಬಾಸಿಂದ ರಘುವಣ್ಣ ಬಂದಮೇಲೆ ಒಂದೇ ಒಂದು ಕಿಚನ್ದು ವಿಡಿಯೋ ಮಾಡಾಕ್ತಾರೆ. ಅದು ರಕ್ಷಿತಾ ಶೆಟ್ಟಿ ಜೊತೆ ಮೊಟ್ಟೆ ಮತ್ತು ಆಲೂಗೆಡ್ಡೆದು ಒಂದು ರೆಸಿಪಿ. ಆ ಒಂದು ರೆಸಿಪಿ ನಾನು ವಿಡಿಯೋ ನೋಡಿದಾಗ, ಸೀರಿಯಸ್ಲಿ ಗೈಸ್, ಅವ್ರ ಫಸ್ಟ್ ವಿಡಿಯೋ ಅದೇನೆ. ನಾನು ವಿಡಿಯೋ ನೋಡಿದಾಗ ಅವ್ರಿಗೆ ವ್ಯೂಸ್ ಬಂದಿದ್ದು ಬಂದು 59K ವ್ಯೂಸ್ ಬಂದಿತ್ತು. ಸಬ್ಸ್ಕ್ರೈಬರ್ಸ್ ಕೂಡ 59K ಸಮಥಿಂಗ್ ಆಗಿದ್ರು.
ಆ್ಯಂಡ್ ಇವಾಗ ಅದೇ ವಿಡಿಯೋಗೆ ಬಂದು 1.3 ಮಿಲಿಯನ್ ವ್ಯೂಸ್ ಕೂಡ ಬಂದಿದೆ. ಆ್ಯಂಡ್ 1,19,000 ಸಬ್ಸ್ಕ್ರೈಬರ್ಸ್ ಸಮಥಿಂಗ್ ಆಗಿದ್ದಾರೆ. ಆ್ಯಂಡ್ ಏನೋ ಗೊತ್ತಿಲ್ಲ ಗುರು, ಹಣೆ ಬರ ಒಂದು ಚೆನ್ನಾಗಿದ್ರೆ ಲೈಫಲ್ಲಿ ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಗಿಲ್ಲಿಯರ್ಸ್ ಹಾಕಿ ಅವ್ರು ಯಾವ್ಯಾವುದೋ ಇದರಲ್ಲಿ ಆ್ಯಕ್ಟ್ ಮಾಡಿದರೂ ಕೂಡ ಈ ಥರ ಒಂದು ರಿಯಾಲಿಟಿ ಶೋಲಿ ಮಾಡಿ ಅವರು ಬಿಗ್ ಬಾಸಲ್ಲಿ ಇಷ್ಟು ಚೆನ್ನಾಗಿ ನೇಮ್ ತೊಗೊತಾರೆ ಅಂತ ಯಾವ್ರ ಮನೆಯವ್ರಿಗೆ ಗೊತ್ತಿರಲಿಲ್ಲ ಕೂಡ. ಹಾಗೇನೆ ರಘು ನಮ್ಮ ಸ್ಟಾರ್ ಕೂಡ ಅವಾಗಿಂದ ಚೇಂಜ್ ಆಯಿತು. ಆ್ಯಂಡ್ ಅವರು ಬಂದು ನನಗೆ ಒಂದು ಇನ್ಸ್ಪಿರೇಷನ್. ಒಂದೇ ವಿಡಿಯೋದಿಂದ ಫುಲ್ ಸಬ್ಸ್ಕ್ರೈಬರ್ಸು 59,000 ಸಬ್ಸ್ಕ್ರೈಬರ್ಸು, 59,000 ವಿಡಿಯೋಗೆ ಲೈಕ್ಸ್ ವ್ಯೂಸ್ ಎಲ್ಲ ಬಂದ್ಬಿಟ್ಟೈತೆ. ನಂಗೆ ಶಾಕು ಗುರು, ಒಂದೇ ವಿಡಿಯೋ ಅವ್ರ ಹಣೆ ಬರನೇ ಚೇಂಜ್ ಆಗೋಯ್ತು. ನಮ್ಮ ವರ್ಷ ಬಿಡಿ 4,000 ವಾಚಿಂಗ್ ಅವರ್ಸ್ ಆಗಬೇಕು ಅಂತ ಎಷ್ಟು ಒದ್ದಾಡ್ತಿದ್ವಿ ಅಲ್ವಾ. ಹಣೆ ಬರ ಅನ್ನೋದಷ್ಟೇ, ದೇವರೊಬ್ಬ ಕಂಡುಬಿಟ್ರೆ ಹೆಂಗೆ ಬೇಕಾದ್ರೂ ಗೆಲ್ತಾರೆ ಅನ್ನೋದಕ್ಕೆ. ಆ್ಯಂಡ್ ಅಗೇನ್ ಅವರು ನನ್ನ ಸೆಕೆಂಡ್ ಇನ್ಸ್ಪಿರೇಷನ್ ಕೂಡ. ಆ್ಯಂಡ್ ಅಗೇನ್ ಅದರಿಂದ ನಾನು ವೀಡಿಯೋಸ್ ಮಾಡ್ಬೋದು ಅಂತ ಅನಿಸ್ತು. ಗೈಸ್, ನನ್ನ ಥರ್ಡ್ ಇನ್ಸ್ಪಿರೇಷನ್ ಬಂದು ಜಿವಿ ಫ್ಯಾಮಿಲಿ ಬ್ಲಾಗ್ಸ್ ಅಂತ ಹೇಳಿ ಇದೆ, ಚೆಕ್ ಮಾಡಿ ಬೇಕಿದ್ರೆ. ಆ ಫ್ಯಾಮಿಲಿ ಕೂಡ ತುಂಬ ಜೆನ್ಯೂನ್ ಆಗಿ ಇರ್ತಾರೆ. ಮನೇಲಿ ಹೇಗಿರ್ತಾರೋ ಸೇಮ್ ನಮ್ಮಾಗೆ ಹಳ್ಳಿಯವರೇ. ಮನೇಲಿ ಹೆಂಗಿರ್ತಾರೋ ಅವ್ರು ಮಾತಾಡೋ ಸ್ಟೈಲ್ ಹೆಂಗೋ ಎಲ್ಲರೂ ಅದೇ ಥರ ಡೈರೆಕ್ಟಾಗಿ ಮಾತಾಡ್ತಾರೆ. ಎಲ್ಲೂ ಕೂಡ ಫಿಲ್ಟರ್ ಹಾಕಿ ಮಾತಾಡಲ್ಲ, ಆಯಿತಾ. ನಾನು ಅಷ್ಟೇ, ಇವಾಗ ತೊಪ್ಪೆ ಎತ್ತಾಗ್ತಾ ಇರ್ತೀನಿ, ಹಾಲು ಕರಿತಾ ಇರ್ತೀನಿ. ಅದನ್ನೇ ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ನೀವು ನೋಡಿರ್ಬೋದು ಬ್ಲಾಗ್ಸಲ್ಲಿ ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದನ್ನೇ ತೋರಿಸಿರ್ತೀನಿ. ಪಾತ್ರೆ ತೊಳಿಬೇಕು ಅದೆಲ್ಲ ಹಂಗೆ ತೋರಿಸ್ಕೊಂಡಿರ್ತೀನಿ. ಶೋಕಿ ಮಾಡೋ ಟೈಮಲ್ಲಿ ಶೋಕಿನ ಮಾಡಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸನ ಮಾಡಬೇಕು. ಆ್ಯಂಡ್ ಅಗೇನ್ ಸೋನು ಶ್ರೀನಿವಾಸ್ ಕೂಡ, ರಘು ಅಣ್ಣ ಆ್ಯಂಡ್ ಜಿವಿ ಕನ್ನಡ ಬ್ಲಾಗ್ಸ್, ಜಿವಿ ಫ್ಯಾಮಿಲಿ ಬ್ಲಾಗ್ಸ್, ಇಷ್ಟು ಜನ ಕೂಡ ನನ್ನ ಇನ್ಸ್ಪಿರೇಷನ್. ನಾನು ಎಲ್ಲೋ ಒಂದು ಕಡೆ ಗ್ರೋತ್ ಆಗಬೇಕು ಅಂತ ತುಂಬ ಡ್ರೀಮ್ ಇಟ್ಕೊಂಡು ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಫುಲ್. ಗೈಸ್, ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಈವ್ನಿಂಗ್ ಟೈಮ್ ಅಮ್ಮ ಬಂದು ಇವಾಗ ತಾನೇ ಜಸ್ಟ್ ಕಾಫಿ ಕೊಟ್ಟೋದ್ರು. ನಾನು ಈವ್ನಿಂಗ್ ಟೈಮಲ್ಲಿ ಕಾಫಿ ಕುಡಿಲ್ಲ ಅಂದರೆ ಹೆಡ್ ಪೇನ್ ಬಂದುಬಿಡುತ್ತೆ, ರೂಢಿಯಾಗ್ಬಿಟ್ಟಿದೆ. ಸೊ ಅದರಿಂದ. ಆ್ಯಂಡ್ ಅಗೇನ್ ಇವಾಗ 3 ಜನ ಇನ್ಸ್ಪಿರೇಷನ್ ತೊಗೊಂಡು ಮತ್ತೆ ನಾನು ವೀಡಿಯೋಸ್ ಮಾಡ್ಬೋದು. ನಾನು ಕೂಡ ವೀಡಿಯೋಸ್ ಮಾಡಿ ಸಬ್ಸ್ಕ್ರೈಬರ್ಸ್ ನನಗೂ ಆಗ್ತಾರೆ, ಜನ ನನ್ನ ಇಷ್ಟಪಡ್ತಾರೆ ಅನ್ನೋ ಬೇಸ್ ಮೇಲೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ. ಆ ಬೇಸ್ ಮೇಲೆ ನಾನು ಮತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದೀನಿ. ಧೈರ್ಯ ಮಾಡಿ ದಯವಿಟ್ಟು ಮತ್ತೆ ನಾನು ವೀಡಿಯೋ ಸ್ಟಾಪ್ ಮಾಡೋ ಥರ ಮಾಡಬೇಡಿ. ಸ್ವಲ್ಪನಾದರೂ ವ್ಯೂಸ್ನ ಗ್ರೋ ಮಾಡ್ತಾ ಹೋಗಿ. ನನ್ನ ವ್ಯೂಸ್ ಆಗ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ, ಅದೇ ಟೆನ್ಷನ್ ಆಗ್ಬಿಟ್ಟೈತಿ ಸೀರಿಯಸ್ಲಿ. ನಾನು ನಂಬ್ತೀರಾ ಬಿಡ್ತೀರಾ, ನನಗೆ ತಮ್ಲೈನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ನಿಜ ಬರ್ತಿರ್ಲಿಲ್ಲ. ನೀವು ನಂಬಿ ಬಿಟ್ಟೇ ಬಿಡಿ. ನಾನು ಯೂಟ್ಯೂಬಲ್ಲಿ ಕೂಡ ನೋಡಿ ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ಹಾಗೆ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, ಈ ತಮ್ಲೈನ್ ಮಾತ್ರ ಮಾಡಿಕೊಡು, ನಾನು ವೀಡಿಯೋ ಎಡಿಟಿಂಗ್ ಹೆಂಗೋ ಮಾಡ್ಕೊತೀನಿ ಅಂತೇಳಿ. ಅವರು ಹಂಗೆ ಹಿಂಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡ್ಕೊಡ್ತಾರಲ್ಲ. ನಾನು ಅದಕ್ಕೆ ವೀಡಿಯೋನೇ ಬಿಟ್ಟಿದ್ದೆ. 1 ವರ್ಷ ಫ್ರೀಯಾಗಿ ಬಿಟ್ಟಿದ್ದೆ, ವೀಡಿಯೋನೇ ಹಾಕಿರಲಿಲ್ಲ. ಮತ್ತೆ ಇವಾಗ ಸ್ಟಾರ್ಟ್. ಆ್ಯಂಡ್ ಗಾಯ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಸ್ವಲ್ಪ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದು ನನ್ನ ಪ್ರೀತಿಯ ರಿಕ್ವೆಸ್ಟ್. ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಒಂದೊಂದಾಗೆ ಒಂದೊಂದು ಅಂತ ಆ್ಯಡ್ ಆಗ್ತಾ ಹೋಗ್ತಾ ಇದ್ದಾರೆ ಡೈಲಿ. 1,000 ಅಲ್ಲ, 250 ಈ ಥರ ರೈಸ್ ಆಗ್ತಾಯಿಲ್ಲ, 1 2 3 4 ಈ ಥರ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಓಕೆ, ಲೇಟ್ ಆದರೂ ಪರವಾಗಿಲ್ಲ, ಸಬ್ಸ್ಕ್ರೈಬರ್ಸ್ ಆದರೂ ವೀಡಿಯೋನ ಫುಲ್ ನೋಡಿ. ಒಬ್ಬೊಬ್ಬರಾದರೂ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನೆ ಮಗಳು ಅಂದ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಅಕ್ಕನ ತಂಗಿನೂ ಅಂದ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇವ್ರಿಗೆಲ್ಲ ಏನು ಸಪೋರ್ಟ್ ಮಾಡ್ತಿದ್ರೆ ಅದು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾವು ಸ್ವಲ್ಪ ಬೆಳಿಬೇಕು. ಆ್ಯಂಡ್ ನೀವು ಕಣ್ಣಾಗೆ ನಾವು ರೈತರ ಮಕ್ಕಳಲ್ವ, ನಾವು ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡ್ತಾಯಿದ್ದೀವಿ. ಮನೆಯವ್ರು ಬೈದರೂ ಕೂಡ ಬಿಡ್ತಾ ಇಲ್ಲ ಗುರು. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಇವತ್ತಿನ ಮಿನಿ ಬ್ಲಾಗ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.